ದಸರಾ ಸಂಭ್ರಮ, ನವದುರ್ಗಿಯರ ವೈಭೋಗ, ಮೊಗವೀರರ ಕುಲದೇವತೆ ಮಹಾಲಕ್ಷ್ಮಿಯ ಹಿನ್ನೆಲೆ ಏನು? 11 ದಿನದ ದೇವಿ ಪೂಜೆ, ನವಮಿ ಹಬ್ಬಕ್ಕೆ ಅದ್ದೂರಿ ತೆರೆ. ಇದೇ ಹೊತ್ತಿನ ನ್ಯೂಸ್ ಫಸ್ಟ್ ರಿಪೋರ್ಟ್. ಉಡುಪಿ ಉಚ್ಚಿಲ ದಸರಾ ವೈಭವ. ನಾನು ಪ್ರೀತಿ ಆಕಾಶ್. ದಸರಾ ದುಷ್ಟರ ಸಂಹಾರ ಮಾಡಿ ಶಿಷ್ಟರನ್ನ ರಕ್ಷಣೆ ಮಾಡು ನವದುರ್ಗಿಯರನ್ನ 9 ದಿನ ಆರಾಧಿಸೋ ಅದ್ಭುತ ಕಾಲ. 9 ದಿನಗಳ ಕಾಲ ನಡೆಯೋ ಹಬ್ಬಕ್ಕೆ ಒಂದೊಂದು ರಾಜ್ಯ ಮತ್ತು ಜಿಲ್ಲೆಯಲ್ಲಿ ಒಂದೊಂದು ಪ್ರತೀತಿ ಇದೆ. ಅದರಲ್ಲೂ ನಮ್ಮ ಕರ್ನಾಟಕದ ಉಡುಪಿಯ ಉಚ್ಚಿಲದಲ್ಲಿ ನಡೆಯೋ ದಸರಾ ಸಂಭ್ರಮವನ್ನ ಕಣ್ತುಂಬಿಕೊಳ್ಳುವುದೇ ಒಂದು ವೈಭೋಗ. ದೇವಿ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ನವರಾತ್ರಿ ವೇಳೆ ನವದುರ್ಗಿಯರನ್ನ ಆರಾಧಿಸುವ ಜೊತೆಗೆ ಸಾಂಸ್ಕೃತಿಕ ವೈಭವ ಕಣ್ತುಂಬಿಕೊಳ್ಳುವ ಪರ್ವ ಕಾಲ ಸ್ವರ್ಗವನ್ನೇ ಧರೆಗಿಳಿಸಿರುತ್ತೆ. ಹಾಗಾದ್ರೆ 11 ದಿನಗಳ ಕಾಲ ನಡೆದ ಉಚ್ಚಿಲದ ದಸರಾ ಸಂಭ್ರಮ ಹೇಗಿತ್ತು? ಉಚ್ಚಿಲ ಪುಣ್ಯ ಕ್ಷೇತ್ರದಲ್ಲಿರೋ ಮಹಾಲಕ್ಷ್ಮಿ ದೇವಿಯ ವೈಶಿಷ್ಟ್ಯವಾದ್ರೂ ಏನು ಅನ್ನೋ ವಿಶೇಷ ವರದಿ ಇಲ್ಲಿದೆ ನೋಡಿ. ಉಚ್ಚಿಲ ದಸರಾ ಸಂಭ್ರಮ, ನವದುರ್ಗೆಯರ ವೈಭೋಗ, 11 ದಿನದ ದೇವಿ ಪೂಜೆ, ನವಮಿ ಹಬ್ಬಕ್ಕೆ ಅದ್ದೂರಿ ತೆರೆ. ಸ್ವಚ್ಛ ಊರು, ಹೂವಿನಿಂದ ಅಲಂಕೃತಗೊಂಡ ಬೀದಿಗಳು, ತುಂಬಿ ತುಳುಕುವ ರಸ್ತೆಗಳು, ದೇವಸ್ಥಾನಗಳು, ವಸ್ತು ಪ್ರದರ್ಶನ, ಯುವ ಸಂಭ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಇದು ಉಚ್ಚಿಲ ದಸರಾ ವೈಭೋಗ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ದಸರಾ ಮತ್ತಷ್ಟು ವೈವಿಧ್ಯತೆಯಿಂದ ಎಲ್ಲರನ್ನ ಕೈಬೀಸಿ ಕರೆದಿತ್ತು. ಪ್ರತಿ ವರ್ಷ ಈ ಕ್ಷೇತ್ರಕ್ಕೆ ಆಗಮಿಸುವ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾನೆ ಇದ್ದು, ದಿನಂಪ್ರತಿ ಲಕ್ಷದ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ರು. ಹೀಗಾಗಿ ದಸರಾ ಅಕ್ಷರಶಃ ಜಿಲ್ಲೆಗೊಂದು ಕಳಶ ಪ್ರಾಯದಂತಾಗಿದೆ ಎಂದ್ರೂ ತಪ್ಪಾಗಲ್ಲ. ನಾಡೋಜ ಜಿ ಶಂಕರ್ ನೇತೃತ್ವದಲ್ಲಿ ಮೇಳೈಸಿದ ದಸರಾ ಸಂಭ್ರಮ. ಜನರ ಕಣ್ಮನ ಸೆಳೆದ ಈ ಬಾರಿಯ ವಿಶೇಷ ವಸ್ತು ಪ್ರದರ್ಶನ. ಉಚ್ಚಿಲದ ಆರಾಧ್ಯ ದೇವತೆ, ಸಂಪತ್ತಿನ ಒಡತಿ, ಶ್ರೀಮನ್ನಾರಾಯಣನ ಸತಿ ಶ್ರೀ ಮಹಾಲಕ್ಷ್ಮಿ ಮೈಸೂರಿನಲ್ಲಿ ನಡೆಯುವ ನಾಡ ಹಬ್ಬದಂತೆ ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಉಚ್ಚಿಲ ಭಾಗದಲ್ಲಿ ನಡೆಯುವ ಈ ದಸರಾ ಇಡೀ ಜಿಲ್ಲೆಗೆ ನಾಡ ಹಬ್ಬ. ಉಚ್ಚಿಲ ಮಹಾಲಕ್ಷ್ಮಿ ಕ್ಷೇತ್ರದಲ್ಲಿ ನವದುರ್ಗಿಯರನ್ನ ಭಕ್ತಿ ಭಾವದಿಂದ ಕಣ್ತುಂಬಿಕೊಳ್ಳುವುದೇ ಒಂದು ವೈಭೋಗ. ಪ್ರಥಮಂ ಶೈಲಪುತ್ರೀಂಚ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕೂಷ್ಮಾಣಿತಿ ಚತುರ್ಥಕಂ, ಹಾಗೆ ಆರ್ಯಾ ದುರ್ಗಾ ಭಗವತಿ ಅಂತ ಹೇಳುವಂತಹ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಒಂದೊಂದು ದಿವಸ ಅಲಂಕಾರಗಳು, ಹಾಗೆ ವಿಶೇಷ ರೀತಿಯ ಭಕ್ತಾದಿಗಳು ಕೊಟ್ಟಂತಹ ಆ ಚಿನ್ನಾಭರಣಗಳು, ಮತ್ಸ್ಯಹಾರಗಳು, ಹಾಗೆ ವೈಜಯಂತಿ ಮಾಲಾದಿಗಳು, ಬೇರೆ ಬೇರೆ ರೀತಿಯ ಆಭರಣಗಳಿಂದ ತಾಯಿಯನ್ನು ಆ ಪಟ್ಟೆ ಪೀತಾಂಬರಗಳಿಂದ ಉಡಿಸಿ ಒಂದೊಂದು ರೀತಿಯ ಒಂದೊಂದು ಅಲಂಕಾರ ಇಲ್ಲಿ ನಡೀತದೆ. ಹಾಗೆ ಮಧ್ಯಾಹ್ನ ಕಾಲದಲ್ಲಿ ಮಹಾಪೂಜೆ ಮಾಡಿ ಹಾಗೆ ಭಕ್ತಾದಿಗಳ ಉದ್ದೇಶವಾಗಿ ಚಂಡಿಕಾಯಾಗ ಹೋಮವನ್ನು ಮಾಡುವಂಥದ್ದು ಸಂಪ್ರದಾಯ ಕ್ರಮ. ಹಾಗೆ ವಿಶೇಷವಾಗಿ ಚಂಡಿಕಾಯಾಗದಲ್ಲಿ ಆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪದಲ್ಲಿ ಇದ್ದಂತಹ ಚಂಡಿಕಾ ದುರ್ಗಾ ಪರಮೇಶ್ವರಿಯನ್ನು ಯಜ್ಞ ಮಧ್ಯದಲ್ಲಿ ಆವಾಹಿಸಿ ಅಲ್ಲಿ ಕೊಡತಕ್ಕಂತಹ ಮಾರ್ಕಂಡೇಯ ಪುರಾಣದ ಹೇಳಿದ ಪ್ರಕಾರ ಆ ದೇವಿ ಮಾಪ್ಯ ಸಪ್ತಶತಿಯ ಪಾರಾಯಣದಿಂದ 700 ಮಂತ್ರಗಳಿಂದ ಪರಮಾನ್ನಾವತಿಯನ್ನು ಕೊಟ್ಟು ಆ ದೇವಿಯನ್ನು ಆ ಮಂಡಲ ಮಧ್ಯದಲ್ಲಿ, ಸ್ವಸ್ತಿಕಾ ಮಧ್ಯದಲ್ಲಿ, ಅಗ್ನಿ ಮಧ್ಯದಲ್ಲಿ, ಆ ಕಲಶ ಮಧ್ಯದಲ್ಲಿ ಸಂತೋಷ ಬಿಡಿಸಿ ಭಕ್ತಾದಿಗಳಿಗೆ ಶ್ರೇಯಸ್ಸು ಆಗಬೇಕಂತ ಹೇಳುವಂತ. ಹೌದು, ಬರೋಬ್ಬರಿ 11 ದಿನಗಳ ಕಾಲ ಉಚ್ಚಿಲದಲ್ಲಿ ದಸರಾ ಪ್ರಯುಕ್ತ ವಿಶೇಷ ಆಚರಣೆ
ಪ್ರದರ್ಶನೆಯನ್ನ ಆಯೋಜನೆ ಮಾಡಲಾಗಿತ್ತು. ಒಂದೊಂದು ದಿನ ಒಬ್ಬೊಬ್ಬ ಶಕ್ತಿ ದೇವತೆಯನ್ನ ಪ್ರತಿಷ್ಠಾಪಿಸಿ ಅಭಿಷೇಕ, ಪೂಜೆ, ಪುನಸ್ಕಾರ, ಹೋಮ, ಹವನಗಳನ್ನ ಮಾಡಲಾಗಿತ್ತು. 11 ದಿನಗಳ ಕಾಲ ದುರ್ಗೆಯ 9 ರೂಪವನ್ನ ಕಣ್ತುಂಬಿಕೊಂಡು ಇಲ್ಲಿನ ಜನ ಭಕ್ತಿ ಭಾವದಲ್ಲಿ ಮಿಂದೆದ್ದಿದ್ರು. ಸೆಪ್ಟೆಂಬರ್ 22ರಂದು ಈ ಅದ್ದೂರಿ ದಸರಾ ಸಂಭ್ರಮವನ್ನ ಉದ್ಘಾಟಿಸಲಾಗಿತ್ತು. ದಸರಾ ಸಂಭ್ರಮದ ನೇತೃತ್ವ ವಹಿಸಿದ್ದ ಕಾರ್ಯಕ್ರಮದ ಗೌರವ ಸಲಹೆಗಾರ ನಾಡೋಜ ಡಾಕ್ಟರ್ ಜಿ ಶಂಕರ್ ಸೇರಿದಂತೆ ಹಲವು ಗಣ್ಯಾತಿ ಗಣ್ಯರು ಕಾರ್ಯಕ್ರಮವನ್ನ ಉದ್ಘಾಟಿಸಿ ಶಾರದೆ ದುರ್ಗಾದೇವಿಗೆ ಆರತಿ ಬೆಳಗುವ ಮೂಲಕ ದಸರಾ ಸಂಭ್ರಮಕ್ಕೆ ಚಾಲನೆ ನೀಡಿದ್ರು. ಮಹಾಲಕ್ಷ್ಮಿ ತಾಯಿಯ ಜೀರ್ಣೋದ್ಧಾರ ಆಗಿ 4 ವರ್ಷ ಆಯಿತು. ಈಗ 4ನೇ ವರ್ಷದಲ್ಲಿ ನಾವಿದ್ದೇವೆ. ಅದರೊಟ್ಟಿಗೆ ದಸರಾ ಉತ್ಸವವನ್ನು ಮಾಡಬೇಕಂತ ನಮ್ಮ ಆಡಳಿತ ಮಂಡಳಿಯ ಒಂದು ಕಲ್ಪನೆಯಿಂದ ನಾವು ಈ ದಸರಾ ಉತ್ಸವವನ್ನು ಮಾಡ್ತಾ ಇದ್ದೇವೆ. ಸರಿಯಾಗಿ ಉಪ್ಪಳದಿಂದ ಬೈಂದೂರುವರೆಗಿನ ಎಲ್ಲ ಮೊಗವೀರ ಬಾಂಧವರು, ನಂಬಿದ ಎಲ್ಲ ಭಕ್ತಾದಿಗಳು ಸೇರಿ ಈ ದಸರಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ತಾಯಿಯ ಪ್ರೇರಣೆ ಉತ್ಸವ, ಒಂದು ದಸರಾ ಉತ್ಸವ ಆದರೆ ನವದುರ್ಗಿಯರನ್ನ ಇಲ್ಲಿ ಶಾರದಮ್ಮತೆ ಜೊತೆ ಪ್ರತಿಷ್ಠಾಪನೆ ಮಾಡಿದರೆ ಅದಕ್ಕೊಂದು ಮೆರುಗು ಬರ್ತದೆ. ನಾವು ಹೇಗೆ ಮೈಸೂರು ದಸರಾ ಮಾಡ್ತೀವೋ ಆ ಥರ ಇಲ್ಲಿಯೂ ಕೂಡ ಒಂದು ದಸರಾ ಆದರೆ ಜನರಿಗೆ ಆರ್ಥಿಕ ಚಟುವಟಿಕೆ ಕೂಡ ಸುಧಾರಣೆ ಆಗ್ತದೆ. ಇವತ್ತು ನೋಡಿ ಸರಿಸುಮಾರು 1.5 ಲಕ್ಷ ಇಲ್ಲಿವರೆಗೆ, ಇನ್ನೂ 2 ದಿವಸ ಇದೆ, ಅನ್ನಪ್ರಸಾದ ಆಗಿದೆ. ಅಷ್ಟೇ ಸರಿಸುಮಾರು ಪ್ರಸಾದ ರೂಪದಲ್ಲಿ ವಿತರಣೆ ಮಾಡಿದ್ದೇವೆ. ಚಂಡಿಕಾ ಹೋಮ ಇರ್ಬೋದು, ದಿನಾಲು ಸಾಮೂಹಿಕ ಮತ್ತು ಇನ್ನೊಂದು 2 ಹಾಲ್ಗಳಲ್ಲಿ ಚಂಡಿಕಾ ಹೋಮ ನಡೀತಾ ಇದೆ. ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಇಲ್ಲಿಯ ಲೋಕಲ್ ನಾಟಕಗಳಿರ್ಬೋದು, ಕುಸ್ತಿ ಪಂದ್ಯಾಟ ಇರ್ಬೋದು, ಜಿಮ್ ಇರ್ಬೋದು, ದೇಹದಾಢ್ಯ ಇರ್ಬೋದು, ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಶಿಸ್ತುಬದ್ಧವಾಗಿ ನಡೀತಾ ಇದೆ. ಈ ದೇವಾಲಯ ವಿಸ್ತಾರವಾಗಿ ಜೀರ್ಣೋದ್ಧಾರಗೊಂಡು ಕಳೆದ 4 ವರ್ಷಗಳಿಂದ ನವರಾತ್ರಿ ವೇಳೆ ದಸರಾ ಅದ್ದೂರಿಯಾಗಿ ನಡೆದುಕೊಂಡು ಬಂದಿದೆ. ಇನ್ನು ಈ ದಸರಾ ಕೇವಲ ನವದೇವಿಯರ ಪ್ರತಿಷ್ಠಾಪನೆ, ಆರಾಧನೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಸೀಮಿತವಾಗಿರದೆ ಪ್ರತಿನಿತ್ಯ ಮಹಾಲಕ್ಷ್ಮೀ ದೇವಿಗೆ ವಿಶೇಷ ಪೂಜೆ, ನಿತ್ಯ ಚಂಡಿಕಾ ಹೋಮ, ಸಾಮೂಹಿಕ ಚಂಡಿಕಾ ಹೋಮ ಹೀಗೆ ಹಲವು ಧಾರ್ಮಿಕ ವಿಧಿ ವಿಧಾನ ನಡೆಯಿತು. ಈ ಹೋಮದಲ್ಲಿ ಭಕ್ತರು ಪಾಲ್ಗೊಂಡ್ರು. ಪ್ರಧಾನ ಅರ್ಚಕ ರಾಘವೇಂದ್ರ ಉಪಾಧ್ಯ ಧಾರ್ಮಿಕ ವಿಧಿ ವಿಧಾನ ನಡೆಸಿಕೊಟ್ರು. ನಾಡೋಜ ಡಾಕ್ಟರ್ ಜಿ ಶಂಕರ್ ನಿತ್ಯ ಚಂಡಿಕಾ ಹೋಮದಲ್ಲಿ ಪಾಲ್ಗೊಂಡು ಪೂರ್ಣಾಹುತಿ ಸಲ್ಲಿಸಿದ್ರು. ಕಳೆದ 4 ವರ್ಷದ ಹಿಂದೆ ಮಹಾಲಕ್ಷ್ಮೀ ದೇವಿ ಮಂದಿರವನ್ನ ಜೀರ್ಣೋದ್ಧಾರ ಮಾಡಲಾಗಿತ್ತು. ಅಲ್ಲಿಂದ ಆರಂಭವಾಗಿರೋ ವಿಜಯದಶಮಿ ಹಬ್ಬದ ವೈಭೋಗಕ್ಕೆ ಈಗ 4 ವರ್ಷ ತುಂಬಿದ್ದು, ಈ ಬಾರಿಯ ದಸರಾ ಹಬ್ಬ ವಿಭಿನ್ನತೆ ಜೊತೆಗೆ ವೈವಿಧ್ಯತೆಯಿಂದ ಕೂಡಿತ್ತು. ಈಗ ಉಚ್ಚಿಲ ಮಹಾಲಕ್ಷ್ಮಿ ಕ್ಷೇತ್ರವಾಗಿ ಇಡೀ ಜಿಲ್ಲೆಗೆ ಕಳಶಪ್ರಾಯವಾಗಿದೆ. ಮುಖ್ಯವಾಗಿ ನವದೇವಿಯರ ಆರಾಧನೆ ಜೊತೆಗೆ ವೈಭವದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ದಸರಾ ಮೆರುಗನ್ನ ಮತ್ತಷ್ಟು ಹೆಚ್ಚಿಸಿದೆ. ಕುಸ್ತಿ, ದೇಹದಾಢ್ಯ ಸ್ಪರ್ಧೆಗಳು, ಮಕ್ಕಳಿಂದ ನವದೇವಿಯರ ರೂಪದಲ್ಲಿ ಛದ್ಮವೇಷ ಸ್ಪರ್ಧೆಗಳಿರಬಹುದು, ಮಹಿಳೆಯರ ಹುಲಿವೇಷ ಸ್ಪರ್ಧೆಗಳು, ದಾಂಡಿಯಾ ನೃತ್ಯ, ಮಹಿಳೆಯರಿಂದಲೇ ಸಾಂಸ್ಕೃತಿಕ ಕಾರ್ಯಕ್ರಮ ಜೊತೆಗೆ ಅದ್ದೂರಿಯ ಶೋಭಾಯಾತ್ರೆ ಈ ಬಾರಿಯ ಉಡುಪಿ ಉಚ್ಚಿಲ ದಸರಾ ವೈಭೋಗಕ್ಕೆ ಮತ್ತಷ್ಟು ಮೆರುಗನ್ನ ನೀಡಿತು. ಉಚ್ಚಿಲ ದಸರಾ ವಸ್ತು ಪ್ರದರ್ಶನದಲ್ಲಿ ಸಾಮಾಜಿಕ ಜಾಗೃತಿ. 1 ಕೋಟಿ ಜನರಿಂದ ದಸರಾ ವಸ್ತು ಪ್ರದರ್ಶನ ವೀಕ್ಷಣೆ. ಈ ಬಾರಿಯ ಉಡುಪಿ ಉಚ್ಚಿಲ ದಸರಾದ ವಿಶೇಷ ಅಂದ್ರೆ ವಸ್ತು ಪ್ರದರ್ಶನ. ಈ ಪ್ರದರ್ಶನ ಮಳಿಗೆಯನ್ನೊಮ್ಮೆ ಹೋಗ್ರೆ ಸಾಕು, ಹೊಸ ಲೋಕವೇ ಸೃಷ್ಟಿಯಾಗುವ ಅನುಭವ ಆಗುತ್ತೆ. ಮಕ್ಕಳಿಂದ ಹಿಡಿದು ಎಲ್ಲ ವಯೋಮಾನದವರಿಗೆ ಮೊಬೈಲ್, ಜಂಕ್ ಫುಡ್ನಿಂದ ಆಗುವ ಅಪಾಯ, ಕುಡಿತದಿಂದ ಆಗುವ ಪರಿಣಾಮ, ಜಲಚರಗಳಿಗೆ ತ್ಯಾಜ್ಯದಿಂದ ಉಂಟಾಗುವ ದುಷ್ಪರಿಣಾಮದ ಬಗ್ಗೆ ಕಣ್ಣಿಗೆ ಅಚ್ಚು ಹೊಡೆದಂತೆ ಕಲಾಕೃತಿ ಎಲ್ಲರ ಗಮನ ಸೆಳೆಯಿತು. ಜೊತೆಗೆ ನೈಜ ಹೂವು, ಹಣ್ಣು, ತರಕಾರಿಗಳಿಂದ ತಯಾರಾದ ಗೊಂಬೆ, ಪ್ರಾಣಿ, ಪಕ್ಷಿ ಹೀಗೆ ಹಲವು ಕಲಾಕೃತಿ ಮಕ್ಕಳನ್ನ ಆಕರ್ಷಿಸಿತು. ಮುಖ್ಯವಾಗಿ ವಿಶೇಷಚೇತನರು ಕೈಯಾರೆ ತಯಾರಿಸಿದ ಕಲಾಕೃತಿಗಳು ಲಕ್ಷಾಂತರ ಮೌಲ್ಯಕ್ಕೆ ಮಾರಾಟವಾಗಿ
ಭವಿಷ್ಯಕ್ಕೆ ಈ ದಸರಾ ಆಧಾರ ಸ್ತಂಭವಾಗಿದ್ದು ವಿಶೇಷ. ಹೀಗೆ ಮೂಲ ಸಂಸ್ಕೃತಿ, ಪರಂಪರೆ, ಪ್ರದರ್ಶನ ಮೇಳದಲ್ಲಿ ಗಮನ ಸೆಳೆಯುವುದರ ಜೊತೆಗೆ ವಿದೇಶಿ ಗಿಳಿ ಸೇರಿ 80 ಬಗೆಯ 200 ವಿವಿಧ ಪಕ್ಷಿಗಳು, ಸಮುದ್ರ ದಾಳದ ಹಲವು ಮೀನುಗಳು ಈ ಬಾರಿಯ ಎಲ್ಲರ ಫೇವರೇಟ್ ಆಗಿತ್ತು. ಶೇಖರ ಒಂದು ದೊಡ್ಡ ಪಡೆಯೇ ಇದೆ. ನಮ್ಮ ಸತೀಶ್ ಕುಂದರ್ ಅವರ ನೇತೃತ್ವದಲ್ಲಿ ಊಟದ ವ್ಯವಸ್ಥೆಯನ್ನು ಹರಿಯಪ್ಪ ಕೋಟ್ಯನ್ ಮತ್ತು ಅವರ ತಂಡ ನೋಡುತ್ತದೆ. ಪ್ರಸಾದದ ವ್ಯವಸ್ಥೆಯನ್ನು ಮನೋಜ್ ಕಾಂಚನ್ ಮತ್ತು ಮೊಗರು ಯುವ ಸಂಘಟನೆಯ ಜಯಂತ್ ಅವರು ನೋಡ್ಕೊತಾ ಇದ್ದಾರೆ. ಹಾಗೆ ಸ್ವಚ್ಛತಾ ಸಮಿತಿಯನ್ನು ಮಗುವಿರ ಮಹಿಳೆಯರು ಕಾಪು ನಾಲ್ಕಪಟ್ಟಣ ಮತ್ತು ಮಂಗಳೂರು ವಲಯದ ಮಹಿಳೆಯರು ನೋಡ್ಕೊತಾ ಇದ್ದಾರೆ. ಉಷಾರಾಣಿ, ಸಂಧ್ಯಾ ಸುನೀಲ್ ಮತ್ತು ನಮ್ಮ ಇವರು ಸುಗುಣ ಕರ್ಕೇರ. ನಮ್ಮ ಹತ್ರ ವಾಲಂಟಿಯರ್ಸಿಗೆ ಅವರವ್ರದ್ದು ಒಂದು ಜವಾಬ್ದಾರಿಯನ್ನು ನೀವು ಕೊಟ್ಟಿವಿ, ಅವರಿಗೆ ವಹಿಸ್ಕೊಟ್ಟಿವಿ. ಅದರಂತೆ ಅವರು ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾರೆ. ಇವತ್ತು ಪಾರ್ಕಿಂಗ್ ಇರ್ಬೋದು, ಪವನ್ ಅಂತ, ಹಾಗೆ ಎಲ್ಲ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ಎಲ್ಲ ನಮ್ಮ ವಾಲಂಟಿಯರ್ಸ್ ಅವರೇ ಮಾಡ್ತಾರೆ. ಅವ್ರಿಗೆ ಏನು ವಹಿಸಿರ್ತೀವಿ ಅದನ್ನು ಚೆನ್ನಾಗಿ ಮಾಡ್ತಾರೆ. ಇವತ್ತು ನಮ್ಮ ಒಂದು ದೊಡ್ಡ ಕಾನ್ಸೆಪ್ಟ್ ಅಂದರೆ ವಸ್ತು ಪ್ರದರ್ಶನ. ಸರಿಸುಮಾರು 1 ಕೋಟಿಗೂ ಹೆಚ್ಚು ವ್ಯೂವರ್ಸ್ ಅದನ್ನು ನೋಡಿದ್ದಾರೆ. ಈಗ ಒಳ್ಳೆಯ ಒಂದು ಎಲ್ಲ ಜನರಿಗೆ ಜಾಗೃತಿ ಮೂಡಿಸುವಂಥದ್ದು, ಮದ್ಯಪಾನ ನಿಷೇಧ ಇರಬೇಕು, ಬೇರೆ ಬೇರೆ ಕಾರ್ಯಕ್ರಮಗಳನ್ನು, ಧೂಮಪಾನ ನಿಷೇಧ, ಹಾಗೆ ಸಾಮಾಜಿಕ ಜಾಗೃತಿಯನ್ನು ಮೂಡಿಸುವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದೊಂದು ವಿಶೇಷತೆ ಇದೆ ನಮ್ಮ ವಸ್ತು ಪ್ರದರ್ಶನದಲ್ಲಿ. ಭಾಳಷ್ಟು ಜನ ಅದನ್ನು ಲೈಕ್ ಮಾಡಿ ಇದು ಮಾಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ. ಗಂಗಾರತಿ, ಅಲೆಗಳ ನಡುವೆ ದೇವಿ ವಿಸರ್ಜನೆ. ದೇವಿಯ 9 ರೂಪಗಳನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಜಿಲ್ಲೆಯ ಮೂಲೆ ಮೂಲೆಯಿಂದ ಲಕ್ಷಾಂತರ ಭಕ್ತರು 11 ದಿನಗಳ ಕಾಲವೂ ಆಗಮಿಸಿದ್ರು. ಅದರಲ್ಲೂ ಗಂಗಾರತಿ ಮತ್ತು ಅಲೆಗಳ ನಡುವೆ ದೇವಿಯ ವಿಸರ್ಜನೆ ಕಾರ್ಯಕ್ರಮ ಭಕ್ತರ ಮೈ ರೋಮಾಂಚನಗೊಳಿಸಿತ್ತು. ಈ ಮೂಲಕ 11 ದಿನದ ದೇವಿ ದಸರಾ ಆರಾಧನೆಗೆ ಅದ್ದೂರಿಯಾಗಿ ತೆರೆ ಬಿದ್ದಿತ್ತು. ಉಡುಪಿ ಉಚ್ಚಿಲ ದಸರಾ ವೈಭವವೇ ಇಷ್ಟು ಸಂಭ್ರಮ ಸಡಗರದಿಂದ ಕೂಡಿದ್ರೆ, ಉಚ್ಚಿಲಕ್ಕೆ ಮಹಾಲಕ್ಷ್ಮಿ ದೇವಿ ಬಂದು ನೆಲೆಸಿದ್ದರ ಹಿಂದೆಯೂ ಒಂದು ಐತಿಹ್ಯವಿದೆ. ಆ ಇತಿಹಾಸ ಕೇಳಿದ್ರೆ ನಿಜಕ್ಕೂ ಮೈ ರೋಮಾಂಚನವಾಗ್ಬಿಡುತ್ತೆ. ಒಂದು ಕಾಲದಲ್ಲಿ ಮೊಗವೀರರ ಆರಾಧ್ಯ ದೇವತೆ ಇವತ್ತು ಉಡುಪಿ ಜಿಲ್ಲೆಯ ಸುತ್ತಮುತ್ತಲಿನ ಲಕ್ಷಾಂತರ ಭಕ್ತರ ಪಾಲಿಗೆ ಕೇಳಿದ ವರ ನೀಡೋ ಕಲ್ಪವೃಕ್ಷವಾಗಿದ್ದಾಳೆ. ಈ ಸನ್ನಿಧಿ ಎಲ್ಲರ ಅಚ್ಚುಮೆಚ್ಚಿನ ದೇವಾಲಯವಾಗಿ ದೊಡ್ಡ ಕ್ಷೇತ್ರವಾಗಿಯೇ ಬೆಳೆದಿದೆ. ಈ ಸಂಕಲ್ಪದ ಹಿಂದೆ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರ ಅವಿರತ ಶ್ರಮವೇ ಕಾರಣ ಅಂದ್ರೂ ತಪ್ಪಾಗಲ್ಲ. ಆದರೆ ಬೆಣ್ಣೆಕುದ್ರು ದ್ವೀಪದಲ್ಲಿ ಕುಲ ಮಹಾಸ್ತ್ರೀಯಾಗಿದ್ದ ದೇವಿ ಉಚ್ಚಿಲಕ್ಕೆ ಬಂದು ನೆಲೆಸಿದ್ದರ ಹಿಂದೆ ಒಂದು ರೋಚಕ ಇತಿಹಾಸವೇ ಇದೆ. ಉಡುಪಿಯ ಉಚ್ಚಿಲದ ಮಹಾಲಕ್ಷ್ಮಿ ದೇವಿ. ಈ ದೇವಿಯನ್ನ ಆರಾಧಿಸಿದ್ರೆ ಸಕಲ ಕಷ್ಟಗಳು ನಿವಾರಣೆಯಾಗುತ್ತೆ. ಇದೇ ಕಾರಣಕ್ಕೆ ಉಚ್ಚಿಲದ ದಸರಾದಲ್ಲಿ ಲಕ್ಷಾಂತರ ಜನ ಸಂಗಮವಾಗಿರುತ್ತೆ. ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರ ಅವಿರತ ಶ್ರಮದಿಂದ, ಇಲ್ಲಿನ ಭಕ್ತರ ಸಹಾಯದಿಂದ ದಿನದಿಂದ ದಿನಕ್ಕೆ ಕ್ಷೇತ್ರಕ್ಕೆ ಬರೋ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಈ ಬಾರಿ ದಸರಾದಲ್ಲೂ ಮಹಿಳೆಯರು, ಮಕ್ಕಳು ಸೇರಿ ಲಕ್ಷಾಂತರ ಜನ ಉಚ್ಚಿಲದ ದಸರಾ ವೈಭೋಗವನ್ನ ಕಣ್ತುಂಬಿಕೊಂಡ್ರು. ಎಲ್ಲ ಇಷ್ಟ ಆಯ್ತು. ಮತ್ತೆ ಇಲ್ಲಿ ಇರೋದು ದೊಡ್ಡ ಬರ್ಡ್ ಅದು ತುಂಬಾ ಚಂದ ಇದೆ. ಲಾಸ್ಟ್ ಇಯರ್ಗಿಂತ ತುಂಬಾ ಒಳ್ಳೇದು ಇದೆ. ಮತ್ತೆ ಎಲ್ಲಾನು ತೆಕ್ಕೊಳ್ಳುವಂತ ಅನಿಸ್ತದೆ. ಹಾಗೆ ಎಲ್ಲಾನು ಚಂದ ಚಂದ ಬರ್ಡ್ಸ್ ಎಲ್ಲ ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಎಲ್ಲ ಬರ್ಡ್ಸ್ ಎಲ್ಲ ಚಂದ ಚಂದ ಇದೆ. ಕಳೆದ ವರ್ಷಕ್ಕಿಂತ ಈ ಬಾರಿಯ ಉಚ್ಚಿಲದ ದಸರಾ ವಿಭಿನ್ನತೆಯಿಂದ ಕೂಡಿತ್ತು. ಅದರಲ್ಲೂ ವಸ್ತು ಪ್ರದರ್ಶನಕ್ಕೆ ಬಂದ ಜನ
ಹಕ್ಕಿಗಳ ಕಲರವ, ಪ್ರಾಣಿ ವೈವಿಧ್ಯತೆಯನ್ನ ಕಣ್ತುಂಬಿಕೊಂಡು ಸಂತಸಪಟ್ರು. ವಿಶೇಷ ಏನಂದ್ರೆ ಬೆಂಗಳೂರಲ್ಲಿ ನೆಲೆಸಿರೋ ಅದೆಷ್ಟೋ ಉಡುಪಿ ಜನ ಈ ದಸರಾ ನೋಡೋದಕ್ಕೆ ಅಂತಾನೆ ಉಚ್ಚಿಲಕ್ಕೆ ಬರ್ತಾರೆ. ಅದರಂತೆ ಬೆಂಗಳೂರಿಂದ ಬಂದಿದ್ದ ಧವಳ ಅನ್ನೋ ಯುವತಿ ದಸರಾ ಸಂಭ್ರಮ ನೋಡಿ ಖುಷಿ ಪಟ್ರು. ದಸರಾ ಇನ್ನು ಎವ್ರಿ ಇಯರ್ ಚೆಂದಾಗಿ ಮೂಡಿ ಬಂದಿದೆ. ಸೊ ನಾನು ಇವಾಗ ಬ್ಯಾಂಗ್ಳೂರ್ ಹೋಗಿ ಒಂದು 3 years ಆಯಿತು. ಸೊ ಎವ್ರಿ ಇಯರ್ ಲೈಕ್ ಊರಲ್ಲಿ ಆಗೋ ಈವೆಂಟ್ಸ್ ಎಲ್ಲ ಮಿಸ್ ಆಗ್ತಿದೆ. ಸೊ ದಸರಾ ಒಂದು ಮ್ಯಾಂಡೇಟರಿ ಬಂದು ನೋಡೋದು ಮತ್ತು ಎಕ್ಸಿಬಿಷನ್ಸ್. ಮತ್ತು ಈ ವರ್ಷ ತುಂಬ ಲೋಕಲ್ ಆರ್ಟಿಸ್ಟಿಗೆಲ್ಲ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ. ಲೈಕ್ ವೆಂಕಿ ಪಲಿಮಾರ್ ಅವರದ್ದಿರ್ಬೋದು, ಲೋಕಲ್ ಅವೇರ್ನೆಸ್, ಲೈಕ್ ಬೀಚ್ ನಿಯರ್ ಇದೆ. ಸೊ ನಮಗೆ ಲೈಕ್ ಆನೆಗಳು ಸೇವ್ ಮಾಡೋದು ಮತ್ತು ಲೈಕ್ ಕರೆಂಟ್ ಸಿಚುವೇಶನ್, ಲೈಕ್ ಯಾವ ಥರ ಅವೇರ್ನೆಸ್ ಎಲ್ಲ ಬೇಕು ಅದೆಲ್ಲ ಒಂದು ಕ್ಲೇ ಮಾಡಲಿಂದ ನಮಗೆ ಗೊತ್ತಾಗ್ತದೆ. ಇಲ್ಲ ನೋಡಿಲ್ಲ. ಹೌದು ಹೌದು, ಇಲ್ಲ ಈಗ ಊರಲ್ಲೇ ಸಿಗ್ತದೆ. ಮಗವೀರರ ಕುಲದೇವತೆ ಮಹಾಲಕ್ಷ್ಮಿಯ ಹಿನ್ನೆಲೆ ಏನು? ಪ್ರಿಯ ವೀಕ್ಷಕರೇ, ಉಚ್ಚಿಲದ ಕುಲದೇವತೆಯಾಗಿರೋ ಮಹಾಲಕ್ಷ್ಮಿ ಇಲ್ಲಿ ಬಂದು ನೆಲೆಸಿರೋದ್ರ ಹಿಂದೆ ಒಂದು ಐತಿಹಾಸಿಕ ಕಥೆ ಇದೆ. ಉಚ್ಚಿಲ ಮಹಾಲಕ್ಷ್ಮಿ ದೇವಾಲಯ ಕರಾವಳಿ ತಡಿಯ ಪ್ರಸಿದ್ಧ ಮತ್ತು ಪವಿತ್ರ ಲಕ್ಷ್ಮೀ ದೇವಿಯ ದೇವಾಲಯ. ಮಗವೀರ ಸಮುದಾಯದ ದೇವಾಲಯವಾದ ಇದು ಕೇವಲ ಉಡುಪಿ, ಮಂಗಳೂರು ಸೇರಿದಂತೆ ಸುತ್ತಮುತ್ತಲಿನ ಜನರನ್ನ ಮಾತ್ರ ಅಲ್ಲ, ದೂರದ ಊರಿಂದ ಕೂಡ ಜನರನ್ನ ಆಕರ್ಷಿಸುತ್ತದೆ. ಉಡುಪಿಯ ಕಾಪು ತಾಲೂಕಿನ ಉಚ್ಚಿಲದಲ್ಲಿ ನೆಲೆಗೊಂಡಿರುವ ಮಹಾಲಕ್ಷ್ಮಿ ದೇವಾಲಯ ಮೊಗವೀರ ಸಮಾಜದ ಕುಲದೇವತೆ. ಇಲ್ಲಿ ಪೂಜಿಸಲ್ಪಡೋ ಮಹಾಲಕ್ಷ್ಮಿ ದೇವತೆ ಸಂಪತ್ತಿನ ಅಧಿದೇವತೆ. ಕೊಲ್ಲಾಪುರ ಮತ್ತು ಮುಂಬೈನ ಮಹಾಲಕ್ಷ್ಮಿ ದೇವಿಯ ನಂತರ ಉಚ್ಚಿಲದ ಮಹಾಲಕ್ಷ್ಮಿ ದೇವಾಲಯ 3ನೇ ಅತ್ಯಂತ ಪೂಜ್ಯ ಮತ್ತು ಪ್ರಭಾವಶಾಲಿ ಅಂತ ಇಲ್ಲಿನ ಜನ ನಂಬ್ತಾರೆ. ಕಡಲಲ್ಲಿ ಎದುರಾಗುವ ಅಪಾಯಕ್ಕೆ ಎದೆಯೊಡ್ಡಿ ಮೀನುಗಾರಿಕೆ ವೃತ್ತಿ ನಡೆಸೋ ಮೀನುಗಾರರು ಮೀನುಗಾರಿಕೆ ಆರಂಭಕ್ಕೂ ಮೊದಲು ಕಡಲಿನ ನಡುವೆ ಇರೋ ಬೆಣ್ಣೆಕದ್ರು ದ್ವೀಪದಲ್ಲಿ ಕುಲಮಹಾಸ್ತ್ರಿ ದೇವಿಯನ್ನ ಪೂಜಿಸುತ್ತಾರೆ. ಆದ್ರೆ ದೊಡ್ಡ ಸಂಖ್ಯೆಯಲ್ಲಿ ಈ ಭಾಗಕ್ಕೆ ಬರೋಕೆ ಕಷ್ಟವಾದ ಹಿನ್ನೆಲೆ ಸ್ವತಃ ದೇವಿಯೇ ದಿವಂಗತ ಸದ್ಯ ಸಾಹುಕಾರ್ ಅವರ ಕನಸಲ್ಲಿ ಮಹಾಲಕ್ಷ್ಮಿ ರೂಪದಲ್ಲಿ ಬಂದು ಉಚ್ಚಿಲ ಎಂಬ ಉಚ್ಚ ಕ್ಷೇತ್ರದಲ್ಲಿ ನೆಲೆಸೋ ಪ್ರೇರೇಪಣೆ ನೀಡಿದ ಹಿನ್ನೆಲೆ ಸಾಹುಕಾರ್ ಅವರು ತಮ್ಮ ಸ್ವಂತ 16 ಎಕರೆ ಭೂಮಿಯನ್ನ ಮೊಗವೀರ ಸಮುದಾಯಕ್ಕೆ ದಾನವಾಗಿ ಕೊಟ್ರು. ಆ ಬಳಿಕ ನಾಡೋಜ ಡಾಕ್ಟರ್ ಜಿ ಶಂಕರ್ ಮುಂದಾಳತ್ವದಲ್ಲಿ ದೇವಾಲಯ ಮಹಾಲಕ್ಷ್ಮಿ ಕ್ಷೇತ್ರವಾಗಿ ಬೆಳೆದು ನಿಂತಿದೆ. ಪುರಾಣಿಕ ಹಿನ್ನೆಲೆಯಲ್ಲಿ ಇಲ್ಲಿ ಮೂಲ ಕ್ಷೇತ್ರ ಬೆಣ್ಣೆಕುದುರು. ಅಲ್ಲಿ ಬೆಣ್ಣೆಕುದುರು ನೀರಿನ ಮಧ್ಯದಲ್ಲಿ ಇರತಕ್ಕಂತಹ ಒಂದು ಸಾನ್ನಿಧ್ಯ. ಅಂತಹ ಸಾನ್ನಿಧ್ಯದಲ್ಲಿ ಎಲ್ಲ ಸಾವಿರಾರು ಲಕ್ಷೋಪ ಜನ ಭಕ್ತಾದಿಗಳಿಗೆ ಬರಲಿಕ್ಕೆ ಬಹಳ ಕಷ್ಟ ಅಂತ ಹೇಳಿ ಆ ಕಾಲದ ಸದ್ಯ ಸಾಹುಕಾರರಿಗೆ ಸ್ವತಃ ತಾಯಿಯೇ ಸ್ವಪ್ನದಲ್ಲಿ ಬಂದು ನಾನು ಮಧ್ಯಭಾಗದಲ್ಲಿ ಇಲ್ಲಿ ನೆಲೆ ನಿಲ್ತೇನೆ ಅಂತ ಹೇಳಿ ಈ ಉಚ್ಚಿಲ ಕ್ಷೇತ್ರದಲ್ಲಿ ಉಚ್ಚಿಲ ಕ್ಷೇತ್ರ ಉಚ್ಚಕ್ಷೇತ್ರ ಅಂತ ಆ ಉಚ್ಚಕ್ಷೇತ್ರದಲ್ಲಿ ನಾನು ಇಲ್ಲಿ ಸ್ಥಿರವಾಗಿ ನಿಲ್ತೇನೆ ಅಂತ ಅವರಿಗೆ ದೇವರ ಪ್ರೇರೇಪಣೆ ಕೊಟ್ಟು 16 ಎಕರೆ ಜಾಗವನ್ನು ಅವರು ದಾನವಾಗಿ ಕೊಟ್ಟು ಇಲ್ಲಿ ದೇವಾಲಯ ನಿರ್ಮಾಣ ಮಾಡಿದ್ದಾರೆ. ನಮ್ಮ ಗುರುಗಳಾದಂತಹ ಗುಗ್ಗಿಗಟ್ಟೆ ರಾಮಕೃಷ್ಣ ತಂತ್ರಿಗಳ ನೇತೃತ್ವದಲ್ಲಿ ಆ ದೇವರನ್ನು ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ನಿತ್ಯ ನಿರಂತರವಾಗಿ 3 ತ್ರಿಕಾಲ ಹೊತ್ತು ಪೂಜೆಗಳು ನಡೀತದೆ. ಹಾಗೆ ವಿಶೇಷ ರೀತಿಯ 11 ಪೂಜೆಗಳು ಇಲ್ಲಿ ನಡೀತದೆ ಪ್ರತಿದಿನ. ಆ ರೀತಿಯಿಂದ ಇಲ್ಲಿ ವಾರ್ಷಿಕ ಉತ್ಸವ ಸುಗ್ಗಿಯ ಹುಣ್ಣಿಮೆ ದಿವಸ ಧ್ವಜಾರೋಹಣ ಆಗಿ 3ನೇ ದಿವಸದಲ್ಲಿ ಮಹಾರಥೋತ್ಸವ ಆಗುತ್ತೆ.
ಅಲ್ಲಿಂದ ಇಲ್ಲಿ ತನಕ ಮಹಾಲಕ್ಷ್ಮಿಯನ್ನ ಆರಾಧ್ಯ ದೇವಿಯಾಗಿ ಉಚ್ಚಿಲದ ಜನ ಪೂಜೆ ಮಾಡ್ತಾ ಬಂದಿದ್ದಾರೆ. ದಸರಾ ಹಬ್ಬದಲ್ಲಂತೂ ಈ ಮಂದಿರದಲ್ಲಿ ಜಾತ್ರೆಯಂತ ವಾತಾವರಣ ನಿರ್ಮಾಣ ಆಗುತ್ತೆ. ಈ ಬಾರಿ ವಿಶೇಷ ವಿಭಿನ್ನ ದಸರಾ ಯಾವುದೇ ಅಡೆತಡೆ ಇಲ್ಲದೆ ಅದ್ಧೂರಿಯಾಗಿ ಸಾಗಿದ್ದು ದೇವಿ ಕೂಡ ಪ್ರಸನ್ನಲಾಗಿದ್ದಾಳೆ. 4 ವರ್ಷಗಳ ಕಾಲ ದಸರಾ ನೋಡೋಕೆ ಮೈಸೂರು ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಗಲಾಗದವರು ಉಡುಪಿ ಜಿಲ್ಲೆಯಲ್ಲಿ ನಡೆದ 11 ದಿನಗಳ ಅತಿ ವೈಭವದ ದಸರಾ ಕಣ್ತುಂಬಿಕೊಂಡು ಸಂಭ್ರಮಿಸಿದ್ರು. ಈ ವೈಭವ ನೋಡೋಕೆ ಕಾರಣೀಕರ್ತರಾದ ನಾಡೋಜ ಜಿ ಶಂಕರ್ ಶ್ರಮವನ್ನ ಹಾಡಿ ಕೊಂಡಾಡ್ತಿದ್ದಾರೆ. ದಿನದ ಉಚ್ಚಿಲ ದಸರಾ ಮಹೋತ್ಸವ ಸಂಪನ್ನಗೊಂಡಿದ್ದು ದುರ್ಗೆಯ ನವ ಅವತಾರ ಕಂಡು ಭಕ್ತರು ಪುನೀತರಾಗಿದ್ದಾರೆ. ಇದಾಗಿತ್ತು ದಿನ ವಿಶೇಷ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.